ಸಿಲಿಂಡರ್ ಸ್ಫೋಟವಾಗಿದೆ. ಮಾಲಧಾರಿಗಳ ಸ್ಥಿತಿ ಗಂಭೀರವಾಗಿದೆ. ಹುಬ್ಬಳ್ಳಿಯ ಉಣಕಲ್ ಅಚ್ಚವ್ವನ ಕಾಲೋನಿಯಲ್ಲಿ ಈ ಸ್ಫೋಟ ಸಂಭವಿಸಿರುವಂತದ್ದು. ಸಿಲಿಂಡರ್ ಸ್ಫೋಟಗೊಂಡು ಮಾಲಧಾರಿಗಳ ಸ್ಥಿತಿ ಗಂಭೀರವಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಹುಬ್ಬಳ್ಳಿಯ ಉಣಕಲ್ ಅಚ್ಚವ್ವನ ಕಾಲೋನಿಯಲ್ಲಿ ಈ ಸ್ಫೋಟ ಸಂಭವಿಸಿರುವಂತದ್ದು. ಅವಘಡದಲ್ಲಿ 9 ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ರಾತ್ರಿ ಪೂಜೆ ಮಾಡಿ ಮಲಗಿದ್ರು ಅಯ್ಯಪ್ಪ ಮಾಲಾಧಾರಿಗಳು. ನಿದ್ದೆಯಲ್ಲಿ ಮಾಲಾಧಾರಿ ಕಾಲು ಸ್ಟವ್ಗೆ ತಾಗಿ ಗ್ಯಾಸ್ ಲೀಕ್ ಆಗಿದೆ. ಗ್ಯಾಸ್ ಲೀಕ್ ಆಗಿ ಮನೆಯಲ್ಲಿದ್ದ ಅಡುಗೆ ಸಿಲಿಂಡರ್ ಸ್ಫೋಟಗೊಂಡಿದೆ. ಜೊತೆಗೆ ಪಕ್ಕದಲ್ಲಿದ್ದ ದೀಪದಿಂದ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಬೆಂಕಿ ಸುತ್ತಲೂ ಆವರಿಸಿರೋದ್ರಿಂದ ತಪ್ಪಿಸಿಕೊಳ್ಳಲು ಆಗಿಲ್ಲ. ಸದ್ಯ ಗಾಯಾಳು ಸ್ಥಿತಿ ಗಂಭೀರವಾಗಿದೆ. ಕಿಮ್ಸ್ನಲ್ಲಿ ಚಿಕಿತ್ಸೆ ಕಂಟಿನ್ಯೂ ಆಗಿದೆ. ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ತೀರಾ ದುಃಖಕರ ಸಂಗತಿ ಅಂತ ಹೇಳ್ಬೋದು. ಸಿಲಿಂಡರ್ ಸ್ಫೋಟಗೊಂಡು ಮಾಲಧಾರಿಗಳ ಸ್ಥಿತಿ ಗಂಭೀರವಾಗಿದೆ. ಹುಬ್ಬಳ್ಳಿಯ ಉಣಕಲ್ ಅಚ್ಚವ್ವನ ಕಾಲೋನಿಯಲ್ಲಿ ಈ ಸ್ಫೋಟ ಸಂಭವಿಸಿರುವಂತದ್ದು. ಈ ಅವಘಡದಲ್ಲಿ 9 ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ರಾತ್ರಿ ಪಾಪ ಪೂಜೆ ಮಾಡಿ ಮಲಗಿದ್ರಂತೆ ಅಯ್ಯಪ್ಪ ಮಾಲಾಧಾರಿಗಳು. ನಿದ್ದೆಯಲ್ಲಿ ಮಾಲಾಧಾರಿ ಕಾಲು ಸ್ಟವ್ಗೆ ತಾಗಿ ಗ್ಯಾಸ್ ಲೀಕ್ ಆಗಿದೆ. ಗ್ಯಾಸ್ ಲೀಕ್ ಆಗಿ ಮನೆಯಲ್ಲಿದ್ದ ಅಡುಗೆ ಸಿಲಿಂಡರ್ ಸ್ಫೋಟಗೊಂಡಿದೆ. ಜೊತೆಗೆ ಪಕ್ಕದಲ್ಲಿದ್ದ ದೀಪದಿಂದ ಬೆಂಕಿ ಕೂಡ ಹತ್ಕೊಂಡ್ಬಿಟ್ಟಿದೆ. ಬೆಂಕಿ ಸುತ್ತಲೂ ಆವರಿಸಿರೋದ್ರಿಂದ ತಪ್ಪಿಸಿಕೊಳ್ಳಲು ಪಾಪ ಆಗಿಲ್ಲ. ಅವರು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಆದ್ರೂ ಕೂಡ ಆಗಿಲ್ಲ. ಬೆಂಕಿ ಸುತ್ತಲೂ ಆವರಿಸಿರೋದ್ರಿಂದ ಅವರಿಗೆ ತಪ್ಪಿಸ್ಕೊಳ್ಳೋಕೆ ಆಗಿಲ್ಲ. ಸದ್ಯ ಗಾಯಾಳುಗಳ ಸ್ಥಿತಿ ಗಂಭೀರ ಆಗಿರೋದ್ರಿಂದ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕಂಟಿನ್ಯೂ ಆಗ್ತಾ ಇದೆ. ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸಿಲಿಂಡರ್ ಸ್ಫೋಟದಿಂದ ಗಾಯಗೊಂಡಿರುವಂತಹ ಮಾಲಾಧಾರಿಗಳನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಅವಘಡದಲ್ಲಿ 9 ಮಾಲಾಧಾರಿಗಳ ಸ್ಥಿತಿ ಗಂಭೀರವಾಗಿದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪಾಪ ಏನೂ ಗೊತ್ತಿರಲಿಲ್ಲ. ರಾತ್ರಿ ಪೂಜೆ ಮುಗಿಸ್ಕೊಂಡು ಮಲಗಿರುವಂತಹ ಮಾಲಾಧಾರಿಗಳು ಬೆಳಗ್ಗೆ ಈ ರೀತಿ ಆಗುತ್ತೆ ಅಂತ ಅವರು ಕನಸಲ್ಲೂ ಕೂಡ ಯೋಚನೆ ಮಾಡಿರ್ಲಿಕ್ಕಿಲ್ಲ. ಜೊತೆಗೆ ಪಕ್ಕದಲ್ಲಿದ್ದ ದೀಪದಿಂದ ಈ ಬೆಂಕಿ ಹತ್ಕೊಂಡಿರೋದ್ರಿಂದ ಬೆಂಕಿ ಸುತ್ತಲೂ ಆವರಿಸ್ಕೊಂಡ್ಬಿಟ್ಟಿದೆ. ಬೆಂಕಿ ಆವರಿಸಿರೋದ್ರಿಂದ ಅವ್ರಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಸದ್ಯ ಗಾಯಾಳುಗಳ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಿದೆ.